ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ಮಶ್ರೂಮ್ ಪೆಪ್ಪರ್ ಡ್ರೈಯನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬೇಕು, ಅದು ಕ್ರಿಸ್ಪಿ ಆಗಿರಬೇಕು, ಹಾಗೆ ತಿಂದಿದ ತಕ್ಷಣ ಟೇಸ್ಟ್ ಚೆನ್ನಾಗಿ ಬಾಯಿಗೆ ಸಿಗಬೇಕು ಅಂದರೆ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದಿಷ್ಟು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ನಾನು ಮಾಡೋ ಮೆಥಡ್ನ ಫಾಲೋ ಮಾಡಿ ಸೇಮ್ ಎಕ್ಸಾಕ್ಟ್ ಹೋಟೆಲಲ್ಲಿ ಸಿಗೋ ಸ್ಟೈಲಲ್ಲೇ ನಿಮಗೆ ಮನೆಯಲ್ಲೇ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಆಗೋಷ್ಟು ಮಶ್ರೂಮನ್ನು ತೊಳೆದು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಸ್ವಲ್ಪ ಕಪ್ಪಾಗಿದೆ, ಯಾಕೆ 2 ಡೇಸ್ ಆಗಿತ್ತು ಫ್ರಿಜ್ಜಲ್ಲಿ ಇಟ್ಟು, ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಅದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಎವ್ರಿಡೇ ಹಾಕುವಂಥ ವೀಡಿಯೋಸ್ಗಳನ್ನು ಪೂರ್ತಿಯಾಗಿ ನೋಡಿ, ಕಾಮೆಂಟ್ ಮಾಡಿ, ಲೈಕನ್ನು ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಇನ್ನು ಯಾರು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡಿಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದರಿಂದ ಎವ್ರಿಡೇ ನಾವು ಹಾಕೋಂಥ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಥ್ರೂ ಗೊತ್ತಾಗುತ್ತೆ. ಇವಾಗ ನಾನು ಮಶ್ರೂಮನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಚಿಕ್ಕದಾಗಂದರೆ ಮೀಡಿಯಮ್ ಸೈಜಾಗಿ, ದೊಡ್ಡ ಮಶ್ರೂಮ್ ಇತ್ತಂದರೆ ಒಂದು 6 ಪೀಸಸ್ ಆಗಿ ಮಾಡ್ಕೊಳ್ಳೋಣ. ಚಿಕ್ಕದಾಯ್ತಂದರೆ 4 ಪೀಸ್ ಆದರೆ ಸಾಕು. ಯಾಕಂದರೆ ಅದು ನಾವು ಮಶ್ರೂಮ್ನ ಫ್ರೈ ಮಾಡಬೇಕಾದ್ರೆ ಎಣ್ಣೆಲಿ ಹಾಕ್ತೀವಲ್ಲ, ಅವಾಗ ಇನ್ನೂ ಶ್ರಿಂಕ್ ಆಗುತ್ತೆ. ಹಾಗಾಗಿ ನೋಡಿ, ಇದರಲ್ಲಿ ಒಂಚೂರು ನೀರಿನಂಶ ಇರಬಾರ್ದು. ತೊಳ್ಕೊಂಡಿದ ತಕ್ಷಣ ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಕೋಟಿಂಗಿಗೆ ಅಂತೇಳಿ ನಾನು 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ. ಒಂದು ಯಾವ ಸ್ಪೂನ್ ತೊಗೊಂಡಿದ್ದೀರೋ ಅದೇ ಸ್ಪೂನಲ್ಲೇ ಮೈದಾನೂ ತೊಗೋಬೇಕು. ಒಂದು ಕರೆಕ್ಟಾಗಿ ನೋಡಿ, ಚಿಕ್ಕ ಸ್ಪೂನಾರೆ 2 ಸ್ಪೂನ್ ತೊಗೊಳ್ಳಿ ನೀವು, ಪ್ರಾಬ್ಲಮ್ ಇಲ್ಲ. 1 ಸ್ಪೂನು ಮೈದಾ, ಹಾಗೆ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರನ್ನು ತೊಗೊಂಡಿದ್ದೀನಿ ನಾನು. ನೋಡಿ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ವಾಟರ್ ಕಂಟೆಂಟು ಇದರಲ್ಲಿ ಇರಬಾರ್ದು ಇವಾಗ. ಆಮೇಲೆ 1 ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಹಾಕ್ತಾ ಇದ್ದೀನಿ. ಇತ್ತಂದರೆ ಹಾಕಿ, ನಿಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಏನಿಲ್ಲ, ಅದು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಖಾರದ ಪುಡಿ ನಾನು ಆ್ಯಡ್ ಮಾಡ್ತಾಯಿಲ್ಲ. ಹಾಗಾಗಿ ಎಷ್ಟು ಖಾರ ಬೇಕು ನೋಡ್ಕೊಂಡು ಪೆಪ್ಪರಲ್ಲೇ ಹಾಕ್ಕೊಂಬಿಡಿ. ಲಾಸ್ಟಿಗೆ ಒಂಚೂರು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಮಶ್ರೂಮಲ್ಲಿ ಸ್ವಲ್ಪ ಅದು ನೀರಿನಂಶ ಇರುತ್ತಲ್ಲ, ಕಟ್ ಮಾಡಿದಾಗ ನೀರಿನಂಶ ಇರುತ್ತಲ್ಲ, ಅದರಲ್ಲೇ ಅದು ಮಿಕ್ಸ್ ಆಗುತ್ತೆ. ನೋಡಿ, ಫಸ್ಟಿಗೆ ಡ್ರೈ ಆಗೇ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಸ್ಟಾರ್ಟಿಂಗೆ. ಒಂಚೂರು ಕಡಿಮೆ ಅನ್ನಿಸ್ತಂದರೆ ಮಾತ್ರ ಲಾಸ್ಟಿಗೆ ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ಹದ ಆಗಿದೆ. ನಾನಿವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂಟ್ಕೊಳ್ಳಲ್ಲ ಅದು. ನೀವು ತಳ ಹಿಡಿದ್ಬಿಡುತ್ತೇನೋ, ಅಂಟ್ಕೊಂಡ್ಬಿಡುತ್ತೇನೋ ಅಂತ ಅನ್ಕೋಬೋದು. ಏನು ಪ್ರಾಬ್ಲಮ್ ಇಲ್ಲ. ಒಂದೊಂದೇ ಬಿಟ್ಟರೂ ಆಯಿತು, ಇಲ್ಲಾಂದರೆ ಒಂದು ಕೈಯಿಂದ ಹಿಡಿದು ಒಂದೇ ಸಲ ಹಾಕಿದರೂ ಆಯಿತು. ಅದು ಬಿಡಿ ಬಿಡಿಯಾಗೇ ಬೇಯ್ಕೊಳ್ಳುತ್ತೆ. ಬಟ್ಟು ಏನಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಇಲ್ಲ ಅಂದರೆ ಎಣ್ಣೆ ಸ್ವಲ್ಪ ಕಾದಾಗಲೇ ನೀವು ಹಾಕಿಬಿಟ್ರೆ ಏನಿದೆ ಪಾತ್ರೆ, ಇದು ತಳದಲ್ಲಿ ಅದು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 2ರಿಂದ 3 ಇದರಲ್ಲಿ ಸ್ಟೆಪ್ಸೆಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ 3 ಸಲ ಫ್ರೈ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಅದು ಮಿಡ್ಲಲ್ಲಿ ನನಗೆ ಕರ್ಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ, ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದೇ ಹೋಟೆಲ್ಗಳಲ್ಲೆಲ್ಲ ಅವರು ಯೂಸ್ ಮಾಡೋಂಥ ಟ್ರಿಕ್ಸು. ಅದನ್ನು ಕೂಡ ಎಣ್ಣೆಲಿ ಕರೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಲಾಸ್ಟಿಗೆ ಇವಾಗ ಅದಕ್ಕೆ ಒಂದು ಫ್ರೈಯನ್ನು ಕೊಡಬೇಕಾಗತ್ತೆ. ಎಣ್ಣೆದು ಒಗ್ಗರಣೆ ಟೈಪ್ ಹಾಕಿ ಕೊಡಬೇಕಾಗತ್ತೆ. ಇದು ಆ್ಯಕ್ಚುಲಿ ಫೈನಲ್ ಸ್ಟೇಜು. ಇದಕ್ಕೆ ಉಪ್ಪು ಖಾರ ನೋಡಿಕೊಂಡು, ಸ್ವಲ್ಪ ಮಶ್ರೂಮ್ ಫ್ರೈ ಮಾಡಿರ್ತೀವಲ್ಲ, ಒಂದೊಂದು ತಿಂದು ನೋಡಿ, ಅದು ಉಪ್ಪು ಖಾರ ನೋಡಿಕೊಂಡು ಎಕ್ಸ್ಟ್ರಾ ಏನು ಬೇಕಾಗುತ್ತೆ ಈ ಒಗ್ಗರಣೆಯಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಜಜ್ಜಕ್ಕೆ ಹೋಗಬೇಡಿ ಇವಾಗಿಲ್ಲಿ. ಏನು ಮಿಕ್ಸ್ ಮಾಡಿದ್ರಲ್ಲ ಅಲ್ಲಿ ಮಾತ್ರ ನೀವು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕಿದ್ದೀನಿ. ಆಮೇಲೆ 4 ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದೆ. ಇವಾಗ ಪಕ್ಕದಲ್ಲಿ ಇಟ್ಕೊಂಡಿರೋಂಥ ಮಶ್ರೂಮನ್ನು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನ ಇವಾಗ ಆ್ಯಡ್ ಮಾಡೋಣ. ಸ್ವಲ್ಪ ಜೀರಿಗೆ ಪೌಡರು, ಮತ್ತು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊತಾ ಇದ್ದೀನಿ ಅಷ್ಟೇನೆ. ಎಕ್ಸ್ಟ್ರಾ ಇನ್ನೇನು ಆ್ಯಡ್ ಮಾಡ್ತಾ ಇಲ್ಲ. ಸಾಸ್ ಅಂಥದ್ದೇನೂ ಹಾಕ್ತಾ ಇಲ್ಲ. ಚಿಲ್ಲಿ ಸಾಸು, ಟೊಮೆಟೊ ಸಾಸು, ಸೋಯಾ ಸಾಸು ಏನೂ ಹಾಕ್ತಾ ಇಲ್ಲ. ಅದನ್ನೆಲ್ಲ ಹಾಕಿಬಿಟ್ರೆ ಅದೊಂಥರ ಮಂಚೂರಿಯನ್ ಟೈಪ್ ಆಗಿಬಿಡುತ್ತೆ, ಪೆಪ್ಪರ್ ಡ್ರೈ ಆಗೋದಿಲ್ಲ. ಸ್ವಲ್ಪ ಲಿಕ್ವಿಡ್ ಥರ ಇತ್ತಂದರೆ ಅದು ಟೇಸ್ಟ್ ಕೊಡೋಲ್ಲ. ಪೆಪ್ಪರ್ ಡ್ರೈ ಅಂದರೆ ಡ್ರೈಯಲ್ಲೇ ಇರಬೇಕದು. ಪೆಪ್ಪರಲ್ಲಿ ಮಶ್ರೂಮ್ ಏನಿದೆ ಅದು ಚೆನ್ನಾಗಿ ಟೇಸ್ಟ್ ಹಿಡಿದಿರಬೇಕು. ಹಾಗಾಗಿ ನಾನು ಗರಂ ಮಸಾಲೆನ ಲಾಸ್ಟಿಗೆ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಹಾಕಿ ಎಣ್ಣೆಯಲ್ಲೇ ಇವಾಗ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಲ್ರೆಡಿ ಫ್ರೈ ಆಗಿರುತ್ತೆ, ಜಸ್ಟ್ ಒಂದು ಮಿಕ್ಸಿಂಗ್ ಕೊಟ್ಟರೆ ಸಾಕು. ನೀಟಾಗಿ ಅದು ಏನು ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಇವಾಗ ಆ್ಯಡ್ ಆಗುತ್ತೆ. ನೋಡಿ, ಇವಾಗ ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಒಂಚೂರು ಎಣ್ಣೆನ ಸ್ವಲ್ಪ ಜಾಸ್ತಿಯಾಗಿ ತೊಗೊಳ್ಳಿ. ತುಂಬ ಏನಲ್ಲ, ತೇಲೋ ಥರ ತೊಗೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ.
ಮಶ್ರೂಮನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಉಪ್ಪು ಎಷ್ಟು ಬೇಕಾಗುತ್ತೋ ಈ ಟೈಮಲ್ಲೇ ನೋಡಿಕೊಂಡು ಆ್ಯಡ್ ಮಾಡಿಬಿಡಿ. ಆಮೇಲೆ ಅದಕ್ಕೆ ಲೆಮನ್ನು ಅದು ಇದು ಏನೂ ಹಾಕೋದಿಲ್ಲ. ಚಾಟ್ ಮಸಾಲ ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಟೇಸ್ಟು ಅದರಲ್ಲೇ ಒಂದು ಸ್ವಲ್ಪ ಹುಳಿ ಅಂಶ ಚೆನ್ನಾಗಿ ಕೊಡ್ತಾ ಇರುತ್ತೆ, ಅದೇ ಇರುತ್ತೆ. ಹಾಗಾಗಿ ಇದಕ್ಕೇನು ಎಕ್ಸ್ಟ್ರಾ ಸಾಸು ಏನೂ ಹಾಕಕ್ಕೆ ಹೋಗ್ಬೇಡಿ, ಇಷ್ಟೇ ಸಾಕು. ನೋಡಿ ಇವಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ, ಸಾಕು ತೆಗ್ದಿಟ್ಟಿದ್ದೀನಿ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮಧ್ಯ ಮಧ್ಯದಲ್ಲೆಲ್ಲ ಅವು ಕಾಣ್ತಾ ಇದ್ದಾವೆ ನೋಡಿ, ಸ್ವಲ್ಪ ಆ ಥರ ಇದ್ದರೆ ಟೇಸ್ಟ್ ನಿಮಗೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಮಿಡ್ಲಲ್ಲಿ. ಸಖತ್ತು ಟೇಸ್ಟಿಯಾಗಿ ಬಂದಿತ್ತು. ಆಮೇಲಂತೂ ಸಖತ್ತು ಇಷ್ಟಪಟ್ಟು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿ ತಿಂದರು. ನೀವು ಟ್ರೈ ಮಾಡಿ. ಸೇಮ್ ಎಕ್ಸಾಕ್ಟ್ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಇದು. ಥ್ಯಾಂಕ್ ಯು.